ದೇಶಾನಿ ಏನು ಇಟ್ಕೊಂಡಿದ್ದಾಳೆ ಕೈಯಲ್ಲಿ? ಫ್ರೆಂಚ್ ಫ್ರೈಸ್ ಇಟ್ಕೊಂಡಿದ್ದಾಳೆ. ಇದನ್ನು ನಾರ್ಮಲಾಗಿ ನಾವು ಅಂಗಡಿಗಳಲ್ಲಿ ಮಾಲ್ಗಳಲ್ಲೆಲ್ಲ ಹೋಗಿ ತಿಂದರೆ ಜಸ್ಟ್ ಒಂದು 15-20 ಪೀಸ್ಗೆ 50-100 ರೂಪಾಯಿ ತೊಗೊತಾರೆ. ಸೊ ನಾವು ಡಿಮಾರ್ಟ್ಗೆ ಮಾಲ್ಗೋದಾಗ ತಂದುಬಿಡ್ತೀವಿ. ನೋಡಿ, ಇದು ಬಂದು 213 ರೂಪಾಯಿ, ಅರ್ಧ ಕೆಜಿ 3/4 ಕೆಜಿ ಇರುತ್ತೆ. ಸೊ ಒಂದು 3 to 4 ಟೈಮ್ಸ್ ಮನೆಯವರೆಲ್ಲ ತಿನ್ಬೋದು. ಸೊ ನೋಡಿ, ಏನನ್ನ ರಜಾ ಅಲ್ವಾ, ಮನೇಲಿ ಕೇಳ್ತಾನೆ ಇರ್ತಾಳೆ ನನಗೇನು ಸ್ನ್ಯಾಕ್ಸ್ ಕೊಡು, ಅದು ಕೊಡು, ಇದು ಕೊಡು ಎವ್ರಿ ಈವ್ನಿಂಗು. ಸೊ ಹೊರ್ಗೋಗಿ ಸುಮ್ಮನೆ ಎಂಥ ಎಣ್ಣೆಲಿ ಮಾಡಿರ್ತಾರೋ ಕಾಸ್ಟ್ಲಿ ಕೊಟ್ಟು ಮಾಡೋ ಬದಲು ಫ್ರೆಶ್ಶಾಗಿ ನಾವು ಮನೇಲೇ ಮಾಡ್ಬೋದು. ಆಲೂಗಡ್ಡೆನೂ ಕೂಡ ನಾವು ಕಟ್ ಮಾಡಿ ಮಾಡ್ಬೋದು, ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಆಲೂಗಡ್ಡೆನೆಲ್ಲ ಸಣ್ಣಕ್ಕೆ ಚಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಉಪ್ಪು ನೀರಲ್ಲಿ ಚೆನ್ನಾಗಿ ಅದನ್ನು ಉಣಿಸಿ ಆಮೇಲೆ ಒಣಗಾಕಿ ಆಮೇಲೆ ಮಾಡಿದ್ರೂ ಆಗುತ್ತೆ. ಅಷ್ಟೆಲ್ಲ ಟೈಮ್ ಇಲ್ಲದೆ ಇರೋದಕ್ಕೆ ನಾನು ಒಂದು ಪ್ಯಾಕೆಟೇ ತಂದುಬಿಟ್ಟಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಅದನ್ನು ನೀರು ಇದ್ರೊಳಗೆ ಹಾಕಿ ನೋಡಿ, ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಲಿ ಚೆನ್ನಾಗಿ ಈ ಮುರುಕು ಥರ ಹಾಕಬೇಕು. ಬೋಂಡ ಬಜ್ಜಿ ಹಾಕ್ತೀವಲ್ಲ ಹಂಗೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ನಾವು ನಮ್ಗೆ ಹೇಗೆ ಬೇಕಾದ್ರೆ ಉಪ್ಪು, ಗರಂ ಮಸಾಲ, ಒಂಚೂರು ಖಾರ ಚಿಟಿಕೆ ಹಾಕಿ ಚಾಟ್ ಥರ ಮಾಡ್ಕೊಂಡು ತಿಂದರೆ ಮೈಗೂ ಆರೋಗ್ಯ. ಒಳ್ಳೆ ಎಣ್ಣೆಯಲ್ಲಿ ಮಾಡಿರ್ತೀವಿ, ಮನೇಲಿ ಸ್ವಲ್ಪ ಜಾಸ್ತಿ ತಿನ್ಬೋದು ಹೊರಗಿನಕ್ಕಿಂತ ಅಂತ ಹೇಳ್ತೀನಿ. ನೋಡಿ, ಕರಮ್ ಅನ್ನೋ ಥರ ಕರೆದುಕೊಂಡು ಎಣ್ಣೆದೆ ಈ ಥರ ಹಾಕೊಂಬಿಡಿ. ಎಣ್ಣೆ ಎಲ್ಲ ಹೇಳ್ಕೊಳ್ಳಿ. ನೆಕ್ಸ್ಟು ಆಮೇಲೆ ಚೆನ್ನಾಗಿ ಈ ಥರ ಎಣ್ಣೆ ಎಲ್ಲ ಎಳೆದ್ಮೇಲೆ ಒಂದು ಕಪ್ಗೆ ಹಾಕೊಂಬಿಡಿ. ಈ ಥರ ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕ್ಕೊಬಿಡಿ, ಸಾಲ್ಟ್ ಹಿಂಗೆ ಹಾಕ್ಕೊಳ್ಳಿ. ಆ ಬಿಸಿ ಇರ್ಬೇಕಾದ್ರೆ ಹಾಕ್ಕೊಬೇಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಚಾಟ್ ಮಸಾಲೆ ಇದೆ ಚಾಟ್ ಮಸಾಲನ ಹಾಕ್ಕೊಬೋದು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಮಕ್ಳಿಗೆ ಹೇಗೆ ಬೇಕು. ಇದೆರಡೇ ಸಾಕು. ಹಾಕ್ಕೊಂಡಿದ್ದು ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಆಗುತ್ತೆ ನೋಡಿ ಟೇಸ್ಟು. ಇನ್ನೂ ಸಾಲಲ್ಲ ಅಂದರೆ ಇನ್ನೊಂಚೂರು ಇದು ಹಾಕೊಳ್ಳಿ. ಉಪ್ಪು ಕರೆಕ್ಟಾಗಿದೆ, ಖಾರ ಸಾಲ್ತಾ ಇಲ್ಲ ನನಗೆ. ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಚಾಟ್ ಮಸಾಲ ಕೊಟ್ಟರೆ ಚೆನ್ನಾಗಿರುತ್ತೆ. ಇದೇ ಚಾಟ್ ಮಸಾಲ ನಾನು ಇದ್ದೀನಿ ನೋಡಿ, ಈ ಥರ ಇರುತ್ತೆ ಟೇಸ್ಟ್. ನೋಡಿ, ಉಪ್ಪು ಖಾರ ಚೆನ್ನಾಗಿರುತ್ತೆ ಇದೆ. ಈಗ ಸ್ವಲ್ಪ ಹಾಕಿರುತ್ತೆ. ಇದ್ರ ಜೊತೆ ಸ್ವಲ್ಪ ಸಾಸ್ಗಳಿರುತ್ತಲ್ಲ, ಸಾಸ್ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತಿಂದು ನೋಡು ದೇಶಾನಿ. ದೇಶಾನಿ ತಿಂದು ಫ್ರೆಂಚ್ ಫ್ರೈಸ್ ಅದು ಏನೋ ಅದು ನಮ್ಮ ಕಾಲದಲ್ಲೆಲ್ಲ ನಮ್ಮಮ್ಮ ಅದನ್ನು ಕಟ್ ಮಾಡಿ ಬಜ್ಜಿ ಬೋಂಡಾಗ ಹಾಕ್ತಿದ್ವಿ. ಅದನ್ನು ಈಗ ಈ ಪಾಶ್ಚಿಮಾತ್ಯದ ಕಡೆ ತುಂಬ ನಾವು ಒಲವು ಮಾಡಿಬಿಟ್ಟು ಅದೇನು ಮಾಡ್ತೀವಿ, ಈಗ ಅದನ್ನು ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋದನ್ನೇ ಇದಕ್ಕೆ 100-200 ರೂಪಾಯಿ ಕೊಡ್ತೀವಿ ಹೊರಗೆ. ಯಾಕೆ ಸುಮ್ಮನೆ ಅದ್ರ ಬದಲು ಆರಾಮಾಗಿ ಮನೇಲಿ ಒಳ್ಳೆ ಎಣ್ಣೆಲಿ ನಾವೇ ಎಣ್ಣೆ ಆದಷ್ಟು ಕಡಿಮೆ ಮಾಡಿ ಮಕ್ಳಿಗೆ ಮಾಡಿಕೊಟ್ರೆ ಹೆಚ್ಚಾಗೂ ತಿಂತಾರೆ, ದುಡ್ಡು ಉಳಿಯುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳಿಗೆ ಕುರುಕು ತಿಂಡಿ ಥರನೂ ಆಗುತ್ತೆ. ಚೆನ್ನಾಗಿದೆಯಾ? ಉಪ್ಪು ಖಾರ ಕರೆಕ್ಟ್ ಇದೆಯಮ್ಮ? ಇದೇ ಫ್ರೆಂಚ್ ಫ್ರೈಸ್ ಅಂತೆ, ಆಲೂಗಡ್ಡೆಗೆ ಹಾಕ್ತಾರೆ. ನಮ್ಮ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರು, ಬೋಂಡಾ ಬಜ್ಜಿ ಕಟ್ ಮಾಡಿ ನಮ್ಮಮ್ಮ ಹಾಕೋರು, ಅಷ್ಟೇ ವ್ಯತ್ಯಾಸ. ಅದೇ ಚೆಂದ ಇರುತ್ತೆ. ಬಟ್ ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು, ಬದಲಾವಣೆಗಳ ಜೊತೆ ನಾವು ಹೋಗಬೇಕು. ಆಗಷ್ಟೇ ಅಭಿವೃದ್ಧಿ ಕಡೆ ನಾವು ಹೋಗೋಕ್ಕೆ ಸಾಧ್ಯ. ಅದು ಈ ಒಂದು ಸಣ್ಣ ವಿಷಯದಲ್ಲಾಗಲಿ ದೊಡ್ಡ ವಿಷಯದಲ್ಲಾಗಲಿ ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಹೋಗ್ತಾ ಇರೋದು ನಾರ್ಮಲ್ ಅಂತ ಹೇಳ್ತೀನಿ. ಚೆನ್ನಾಗಿದೆಯಮ್ಮ? ನೋಡಿ, ನೀವು ಮನೇಲಿ ತಂದು ಮಕ್ಳಿಗೆ ಮಾಡಿಕೊಡಿ. ಇಲ್ಲ ಮನೇಲೇ ನೀವು ಇನ್ನೂ ಚೆನ್ನಾಗಿ ಮಾಡ್ತೀವಿ, ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಸಣ್ಣಕ್ಕೆ ನೀರಲ್ಲಿ ಉಪ್ಪು ನೀರಲ್ಲಿ ಹುಣಿ ಹಾಕಿ 1-2 ದಿನ ಒಣಗಾಕಿ ಆಮೇಲೆ ನೀವು ಮಾಡ್ಕೊಬೋದು. ಸೊ ನನಗೆ ಟೈಮ್ ಇರಲಿಲ್ಲ, ಡಿಮಾರ್ಟಿಂದ ನಾನು ತಂದು ಮಾಡ್ತೀನಿ. ದುಡ್ಡು ಉಳೀತು ಅಂತ ಹೇಳೋದು. ಮೊನ್ನೆ ನಾವು ಎಲ್ಲಿ ಹೋಗಿದ್ದು, ಮೊನ್ನೆ ಪಿಜ್ಜಾ ತಿನ್ನೋಕೆ ಹೋದಾಗ ಜಸ್ಟ್ ಇಷ್ಟಕ್ಕೆ ಇನ್ನೊಂದು 2 ಪೀಸ್ ಜಾಸ್ತಿ ಇತ್ತು, 100-120 ರೂಪಾಯಿ ಕೊಟ್ವಿ. ಸೊ ಅದೇ ಮನೇಲಿ ಮಾಡಿದಾಗ ಇಷ್ಟು ಇನ್ನೂ 3 ಜನ ತಿನ್ಬೋದು, ಅಷ್ಟು ಮಾಡ್ಬೋದು ಅಂತ ಹೇಳ್ತಾ ಈ ಸಣ್ಣ ಇದನ್ನು ಮುಗಿಸ್ತಿದ್ದೀನಿ. ಮನೇಲಿ ಮಕ್ಕಳಿಗೆ ನೀವೇ ಮಾಡಿಕೊಟ್ರೆ ಖುಷಿನೂ ಆಗುತ್ತೆ, ಹೊಟ್ಟೆ ತುಂಬ ತಿಂತಾರೆ, ದುಡ್ಡು ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಏನು ಹೇಳ್ತೀಯ ದೇಶಾನಿ? ನಿಮಗೂ ಈ ಥರ ಬೇಕಂದ್ರೆ ಸುಮ್ಮನೆ ಅಂಗಡಿಗೆಲ್ಲ ಹೋಗಿ ಖರ್ಚು ಮಾಡ್ಕೋಬೇಡಿ ಕಾಸನ್ನ, ಮನೇಲೆ ನಿಮ್ಮ ಪೇರೆಂಟ್ಸ್ ಹತ್ರ ಮಾಡಿಸ್ಕೊಂಡು ತಿನ್ನಿ. ಇದಕ್ಕೂ ಖರ್ಚೆ, ಬಟ್ ಅದಕ್ಕೆ ಹೋಲಿಸ್ಕೊಂಡಾಗ ಇದು ಸ್ವಲ್ಪ ಉಳಿಯುತ್ತೆ ಅಂತ ಹೇಳ್ಬೋದು ಅಂತ ಹೇಳ್ತಾ ನಾನು ಈ ಸಣ್ಣ ವೀಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ತೆ, ಬಾಯ್ ಬಾಯ್. See you next video.